ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಜೆನಿಸ್ ಲೆಟ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಮಂಡಕ್ಕಿಯಲ್ಲಿ ಯಾವ ಥರ ಪಕೋಡ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ನೀವು ಚೆನ್ನಾಗಿರೋದನ್ನ ಮಂಡಕ್ಕಿನ ತಗೊಳ್ಳಿ. ನಮಗೆ ಈಗ ಸಂತೆಯಲ್ಲೆಲ್ಲ ಚೆನ್ನಾಗಿ ಸಿಗುತ್ತೆ. ಅದನ್ನು ತೊಗೊಂಬಂದುಬಿಟ್ಟು ನೋಡಿ ಈ ಥರ ಕ್ಲೀನಾಗಿ ಇಟ್ಕೊಳ್ಳಿ. ನೀರನ್ನ ಅದನ್ನು ಕರೆಕ್ಟಾಗಿ ಹಾಕ್ಕೊಳ್ಳಿ, ಅಂದರೆ ಅದನ್ನು ಮುಳುಗಬೇಕು ಚೆನ್ನಾಗಿ. ಹಾಕಿಬಿಟ್ಟು ಕ್ಲೀನಾಗಿ ತೊಳ್ಕೊಂಬಿಡಿ ಒಂದು ಸತಿ. ಆಮೇಲೆ ಅದನ್ನು ನೆನೆಯೋಕೆ ಇಡಬೇಕು. ಒಂದು ಸ್ವಲ್ಪ ಹೊತ್ತು, ಒಂದು 5-10 ನಿಮಿಷ ನೆನೆಯೋಕೆ ಇಟ್ಟರೆ ಸಾಕು. ಚೆನ್ನಾಗಿ ಅದನ್ನು ಈ ಥರ ಮಾಡಿಕೊಂಡು ನೆನೆಯೋಕೆ ಇಟ್ಬಿಡಿ. ಸ್ವಲ್ಪ ಮೆತ್ತಗಾಗಬೇಕು. ನಮಗೆ ವಡೆ ಮಾಡಬೇಕು ಅಂದರೆ ಸ್ವಲ್ಪ ಅದು ಮೆತ್ತಗಾಗಬೇಕು. ಆ ಥರ ಮಾಡಿ ಇಟ್ಕೊಳ್ಳಿ. ನಾವು ಮಕ್ಕಳಿಗೆ ಏನಾದರೂ ನಾವು ಮಾಡಿಕೊಡುವ ಈ ಥರ ಒಂದು ಪ್ಲ್ಯಾನ್ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಅವ್ರು ಇಷ್ಟಪಟ್ಟು ತಿಂತಾರೆ. ಮಂಡಕ್ಕಿಯಲ್ಲೂ ಈ ಥರ ನಾವು ಕ್ರಿಸ್ಪಿನೆಸ್ ಬರೋ ಥರನೇ ನಾವು ಪಕೋಡನ ಮಾಡ್ಕೋಬೋದು. ಈಗ ನೋಡಿ, ಒಂದು ಮುಟ್ಟು ನೋಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಮೆತ್ತಗಾಗಿದೆ ಅಂತ. ಇಷ್ಟು ಬಂದರೆ ನಿಮಗೆ ಸಾಕು. ಇದನ್ನು ನೀವು ಫಿಲ್ಟ್ರ್ ಮಾಡ್ಕೋಬೇಕು. ಇನ್ನೊಂದು ತಟ್ಟೆನ ತಗೊಳ್ಳಿ, ಇಲ್ಲ ಒಂದು ಇದನ್ನು ಬೌಲ್ನ ತಗೊಳ್ಳಿ. ಅದರಲ್ಲಿ ಹಾಕಿಬಿಟ್ಟು ಈ ಥರ ಫಿಲ್ಟ್ರ್ ಮಾಡಿ ಇಟ್ಕೊಂಬಿಡಿ. ಇದರಲ್ಲಿ ಮಾಡಿರುವಂಥ ನಾವು ಏನು ಪಕೋಡ ಇದೆಯಲ್ಲ ಫ್ರೆಂಡ್ಸ್, ನೀವು ಬೇಕಾದರೆ ಡೀಪ್ ಫ್ರೈನೂ ಮಾಡ್ಕೋಬೋದು, ಇಲ್ಲ ಸೆಮಿ ಫ್ರೈನೂ ಮಾಡ್ಕೋಬೋದು. ಸೆಮಿ ಫ್ರೈ ಮಾಡಿದರೆ ಡೈಟ್ ಇದ್ದವರು, ನಾನು ಡೈಟನ್ನು ಫಾಲೋ ಮಾಡ್ತೀನಪ್ಪ ಅನ್ನೋರು, ಅವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಈ ಥರ ನಾವು ಮಾಡೋದ್ರಿಂದ. ಇದನ್ನು ಒಂದು ಬೌಲಿಗೆ ಹಾಕಿಬಿಡಿ. ಅಂದರೆ ಡಯಟ್ ಮಾಡೋರು ಲೆಸ್ ಆಯಿಲ್ನ ಯೂಸ್ ಮಾಡಿಕೊಂಡು ಈ ಥರ ವಡೆ ಮಾಡ್ಕೊಂಡು ತಿನ್ಬೋದು ಅಂತ ಹೇಳ್ತೀನಿ. ಇದಕ್ಕೆ ನಾವು ಸ್ವಲ್ಪ ಪಕೋಡಕ್ಕೆ ಏನೆಲ್ಲ ಬೇಕು ಅಂತ ಇಂಗ್ರೀಡಿಯೆಂಟ್ಸ್ನ ನಾನು ತೋರಿಸ್ತೀನಿ. 1 ಕಪ್ಪಷ್ಟು ಈರುಳ್ಳಿನ ಸಣ್ಣಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕಿಬಿಡಿ. ಆಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಮಕ್ಕಳು ತಿಂತಾರೆ ಅಂತ ಹೇಳಿದರೆ ಸ್ಕಿಪ್ ಮಾಡ್ಕೋಬೋದು. ಅಂದರೆ ಒಂದು ಅರ್ಧ ಮೆಣಸಿನ್ಕಾಯಿ ಹಾಕಿ ಯೂಸ್ ಮಾಡ್ಬೋದು. ಅಂದರೆ ಇಷ್ಟಪಡಲ್ಲ ಮಕ್ಕಳು ಜಾಸ್ತಿ ಖಾರನ. ಸ್ವಲ್ಪ ಚಾಟ್ ಮಸಾಲ ಸೇರಿಸಿ, ಅದು ತುಂಬ ಟೇಸ್ಟಿಯಾಗಿ ಬರುತ್ತೆ. ಆಮೇಲೆ ಸ್ವಲ್ಪ ಖಾರದ ಪುಡಿ ಹಾಕಿ. ನಿಮಗೆ ಇಲ್ಲ ನಾವು ಖಾರ ತಿಂತೀವಿ ಅನ್ನೋರು ಸ್ವಲ್ಪ ಖಾರದ ಪುಡಿನ 1 ಸ್ಪೂನಷ್ಟು ನೀವು ಯೂಸ್ ಮಾಡ್ಕೋಬೋದು. ಸ್ವಲ್ಪ ಅರಿಶಿನ, ಅಂದರೆ ಅದು ಎಲ್ಲ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಬೇಕು. ಅಂದರೆ ಅರಿಶಿನ ಹಾಕೋದ್ರಿಂದ ನಮಗೆ ಒಳ್ಳೆಯದೇ ಆಗುತ್ತೆ, ಹಾಗಾಗಿ ಹಾಕೋಬೋದು. ಒಂದು ಅರ್ಧ ಹಾಕಿ, ಸ್ವಲ್ಪ ಚಿಟಿಕೆ ಹಾಕಿದರೆ ಸಾಕು. ಆಮೇಲೆ ಅರ್ಧ ಕಪ್ಪಷ್ಟು ನೀವು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ. ಇನ್ನೊಂದು 1/4 ಕಪ್ಪು ಇಲ್ಲ ಅರ್ಧ ಕಪ್, ಅದೇ ಸೇಮ್ ಅಳತೆಯಲ್ಲೇ ನಾವು ಕಡಲೆ ಹಿಟ್ಟನ್ನು ಹಾಕ್ಕೋಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟಿಗೆ ನೀರನ್ನ ಆ್ಯಡ್ ಮಾಡೋಕ್ಕೆ ಹೋಗ್ಬಿಡಿ, ಅದರಲ್ಲಿ ನೀರು ಕಂಟೆಂಟ್ ಇರುತ್ತೆ. ಫಸ್ಟಿಗೆ ಅದನ್ನೆಲ್ಲ ಚೆನ್ನಾಗಿ ನಾದ್ಕೊಂಡು ಸ್ವಲ್ಪ ಕ್ಲೀನಾಗಿ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪನ್ನು ಸೇರಿಸಿ, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ನೀವು ಕೈಯಲ್ಲಿ ಹಿಂಗೆ ಮಾಡ್ಕೊಂಡು ನೋಡಬೇಕು ಅದು ಬರ್ತಾ ಇದೆಯಾ ಅಂತ. ಇಲ್ಲ ಅಂತ ಹೇಳಿದ ಮೇಲೆ ನೀವೇನು ಮಾಡಬೇಕು, ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಸತಿ ಕಲಿಸ್ಕೊಳ್ಳಿ. ಆವಾಗ ನಮ್ಮ ಹದಕ್ಕೆ ಅದು ಬಂದಿದೆ, ವಡೆ ಥರ ಮಾಡೋಕ್ಕೆ ಆಗ್ತಾಯಿದೆ ಅನ್ನಬೇಕಾದ್ರೆ ನೀವು ಅದನ್ನು ಮಾಡ್ಕೊಂಬಿಡಿ. ನೋಡಿ ಈ ಥರ ಬಂದಿದೆ. ಈಗ ಈ ಥರ ವಡೆ ಥರ ಮಾಡಿಕೊಂಡು ಒಂದು ಸೈಡಲ್ಲಿ ಇಟ್ಕೊಂಬಿಡಿ. ಇಷ್ಟು ಬಂದರೆ ಸಾಕು. ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ ಫ್ರೆಂಡ್ಸ್, ಇಷ್ಟು ಬಂದಿದೆ ಅಲ್ವಾ. ನೋಡಿ ನಾನು ಈ ಥರ ಮಾಡಿ ಇಟ್ಟಿದ್ದೀನಿ. ಈ ಶೇಪಲ್ಲಿ ಬೇಕಾದರೂ ಮಾಡ್ಬೋದು, ನಿಮಗೆ ಇಲ್ಲ ಇನ್ನೂ ರೌಂಡ್ ಶೇಪಲ್ಲಿ ಬೇಕಾದರೂ ಮಾಡ್ಕೋಬೋದು. ವಡೆಗೆ ಈ ಶೇಪ್ ಚೆನ್ನಾಗಿ ಕಾಣುತ್ತೆ. ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ, ನಾನು ಡೀಪ್ ಫ್ರೈ ಮಾಡ್ತಾಯಿಲ್ಲ ಫ್ರೆಂಡ್ಸ್, ಇದನ್ನು ನಾನು ಸೆಮಿ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಒಂದು 2 ಸ್ಪೂನ್ ಹಾಕಿದರೆ ಸಾಕು ಆಯಿಲು. ಆಮೇಲೆ ನಾವೇನು ಅದನ್ನು ರೆಡಿ ಮಾಡಿ ಇಟ್ಟಿದ್ದೀವಲ್ಲ ಅದನ್ನೆಲ್ಲ ಒಂದೊಂದು ಸೈಡಲ್ಲಿ ಇಟ್ಕೊಂಬರೋಣ.
ಮಕ್ಕಳಿಗೆ ನಾವು ವೆರೈಟಿಯಲ್ಲಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನಾವು ಈ ಥರ ಏನಾದರೂ ಮಾಡಿಕೊಟ್ವಿ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಈ ಥರ ಮಾಡೋದ್ರಿಂದ ಈಗ ಡಯಟ್ ಅವರು ಏನು ಮಾಡ್ತಾರೆ, ನಮಗೆ ಡೀಪ್ ಫ್ರೈ ಹಾಕಿದರೆ ನಾವು ಈ ಥರ ತಿನ್ನೋಕ್ಕಾಗಲ್ಲ, ನಾವು ಆಯಿಲಿ ಫುಡ್ನ ಯೂಸ್ ಮಾಡಲ್ಲ ಅನ್ನೋರು ಈ ಥರ ಸೆಮಿ ಫ್ರೈ ಮಾಡಿಕೊಂಡು ನೀವು ಯೂಸ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂತ. ಆಮೇಲೆ ಒಂದು ಸೈಡ್ ಸ್ವಲ್ಪ ಬೆಂದಿದೆ ಅಂತ ಹೇಳಬೇಕಾದ್ರೆ ನೀವು ಇನ್ನೊಂದು ಸತಿ ಮಗ್ಚ್ ಹಾಕ್ಬಿಡಿ, ಆವಾಗ ನಿಮಗೆ ಅದು ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ. ಅದು ಸ್ಪೂನಲ್ಲಿ ಮಾಡೋಕ್ಕೆ ಹೋದೆ ಆಗಲಿಲ್ಲ, ಅದಕ್ಕೆ ಸೌಟ್ ತಗೊಂಡು ಇದರಲ್ಲಿ ಮಾಡಿದೆ. ನಿಮಗೆ ಯಾವ್ದು ಕನ್ವೀನಿಯೆಂಟ್ ಆಗುತ್ತೋ ಅದರಲ್ಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹೊರಗಡೆಯಿಂದ ನಾವು ಅದು ಇದು ಅಂತ ಕೊಡೋಕ್ಕಿಂತ ಮನೇಲಿ ನಾವು ಹೆಲ್ತಿಯಾಗಿ ಫುಡ್ನ ನಾವು ತೊಗೋಬೋದು. ಅಂದರೆ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ ಯಾವ ಥರ ಬಂದಿದೆ ಅಂತ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಎರಡು ಸೈಡನ್ನು ತುಂಬ ಚೆನ್ನಾಗಿ ಅದನ್ನು ಇದು ಮಾಡ್ಕೊಂಬಿಡಿ, ಬೇಯಿಸ್ಕೊಂಬಿಡಿ. ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂತ. ನೋಡಬೇಕಾದ್ರೇ ಅದು ಕ್ರಿಸ್ಪಿನೆಸ್ ಆಗಿ ಕಾಣ್ತಾ ಇದೆ. ನನ್ನ ಈ ಒಂದು ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ.